ಗದಗದಲ್ಲಿ ಎಚ್.ಡಿ. ದೇವೇಗೌಡರ ವಿಜೃಂಭಣೆಯಿಂದ ಆಚರಣೆ. ಗದಗ ಮೇ 18. ಮಾಜಿ ಪ್ರಧಾನಿಗಳು, ರಾಜ್ಯಸಭಾ ಸದಸ್ಯರು ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಗದಗ ಜಿಲ್ಲಾ ಜೆಡಿಎಸ್ ಘಟಕದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಂ.ವೈ. ಮುಧೋಳ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ಬಿ. ಸಂಕನೂರ, ಉಸಿರು ಫೌಂಡೇಶನ್ ಸಂಸ್ಥಾಪಕರ ಧರ್ಮಪತ್ನಿ ಶ್ರೀಮತಿ ರೇಣುಕಾ ಪಾಟೀಲ, ನ್ಯಾಯವಾದಿ ಶ್ರೀಕಾಂತ್ ಬಿ. ಕುರಿ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ಗದಗದಲ್ಲಿರುವ ಡಾ. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ನಂತರ ಗದಗ ನಗರದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಆಲದ ಮತ್ತು ಅರಳಿ ಗಿಡಗಳನ್ನು ನೆಡುವ ಮೂಲಕ ದೇವೇಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಎಸ್.ಬಿ. ಸಂಕನೂರ ಅವರ ಅಮೃತ ಹಸ್ತದಿಂದ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿತು. ಇದೇ ವೇಳೆ ಉದ್ಯಾನವನದ ಹಸಿರು ವಾತಾವರಣದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನು ಜೆಡಿಎಸ್ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು. ಜಿಲ್ಲಾ ಅಧ್ಯಕ್ಷ ಎಂ.ವೈ. ಮುಧೋಳ್ ಅವರು 2 ಸಸಿಗಳನ್ನು ದತ್ತು ಪಡೆದುಕೊಂಡರು. ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೇವಪ್ಪ ಮಲಸಮುದ್ರ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್. ಕೊಪ್ಪಳ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಗಿರೀಶ ಸಂಶಿ, ರೈತ ಘಟಕದ ಅಧ್ಯಕ್ಷ ಲಕ್ಷಣ ನಾಯಕ, ಸಂಘಟನಾ ಕಾರ್ಯದರ್ಶಿ ಕೆಎಫ್ ದೊಡ್ಡನಿ, ಜಿಲ್ಲಾ ವಕ್ತಾರ ಜಿಕೆ ಕೊಳ್ಳಿಮಠ, ಕಾನೂನು ಘಟಕದ ಅಧ್ಯಕ್ಷ ಜೋಸೆಫ್ ಓದೋಜಿ, ಗಜೇಂದ್ರಗಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಬಾದಶಾಹ್ ಭಾಗವಾನ್, ಮಹಿಳಾ ಮುಖಂಡರಾದ ಕವಿತಾ ಬಡಿಗೇರ, ಲತಾ ಪ್ಯಾಟಿ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಸ್ವಾಗತ ಮತ್ತು ನಿರೂಪಣೆಯನ್ನು ಹಾಜಿಯಾಲಿ ಎಚ್. ಕೊಪ್ಪಳ ನೆರವೇರಿಸಿದರು. ಕೊನೆಯಲ್ಲಿ ಜಿಕೆ ಕೊಳ್ಳಿಮಠ ವಂದಿಸಿದ್ದರು. ಹೆಸರು ಪಡೆದಂಥ ಎಚ್.ಡಿ. ದೇವೇಗೌಡ ಸಾಹೇಬರ ಹುಟ್ಟುಹಬ್ಬ ಎಲ್ಲ ಕಡೆ ಮಾಡ್ತಾರೆ. ನಾವು ಜಿಲ್ಲಾದ್ಯಂತ ಒಂದು ದೊಡ್ಡ ಮುಖಂಡರು ಕರೆಸಿ ಅವ್ರ ಮುಖಾಂತರ ಅಪ್ಪಾಜಿಯವ್ರ ಕೇಕನ್ನು ಕಟ್ ಮಾಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಕನೂರು ಸಾಹೇಬರಿಗೆ ಫೋನ್ ಹಚ್ಚಿ ಕೇಳಿದಾಗ ಮೊದಲು ಏನೋ ಇಲ್ಲ, ನನಗೆ ಮೈಗಾರ ಮೇಲೆ ಬರೋಕ್ಕಾಗಲ್ಲ ಅಂದ್ರೆ ನಮಗೆ ಇಲ್ಲೆಲ್ಲ ಹೆಂಗೈತೆ ಅಂದ್ರೆ ಟೆನ್ಷನ್ ಇದ್ದಿತ್ತು ನನಗೆ. ಅದಕ್ಕೆ ನನಗೆ ರಿಕ್ವೆಸ್ಟ್ ಮಾಡಿಕೊಡೆ, ಇಲ್ಲ ಸರ ಇವತ್ತು ನಿಮ್ಗೆ ರಿಕ್ವೆಸ್ಟ್ ಮಾಡಿ ನೀವು ಬರಲೇಬೇಕಂದಾಗ ಅಧ್ಯಕ್ಷ ಬರ್ತೀನಿ ಅಂತ ಇಂಥ ಹೇಳಿ ಇಂಥ ಬಿಸಿಲಾಗ ಬಂದು ಅವ್ರು ಬಂದಕ್ಕೆ ಅವ್ರಿಗೆ ಮೊದಲು ನಾನು ನಮಸ್ಕಾರ ಹೇಳ್ತಾ, ಇಲ್ಲೆಲ್ಲ ನನ್ನ ಪಕ್ಷ ಮುಖಂಡರಿಗೂ ಎಲ್ಲ ಅಕ್ಕಂಗಿಯರಿಗೂ ಅಣ್ಣತಮ್ಮರಿಗೂ ಇವತ್ತು ಒಳ್ಳೆ ಏನಪ್ಪ ಅಂದ್ರೆ 94 ವರ್ಷ ಆದರೂ ನಮ್ಮ ದೇವೇಗೌಡರು ನಮ್ಮ ಇಡೀ ಕಾರ್ಯಕರ್ತರ ಬಗ್ಗೆ ಆಗಲಿ, ಮುಖಂಡರ ಬಗ್ಗೆ ಆಗಲಿ ಒಂದು ಚಿಂತನೆ, ಒಂದು ಅಭಿಪ್ರಾಯ, ಒಂದು ಏನು ಇಟ್ಕೊಂಡು ಅವ್ರು ಹೊಂಟ್ರ ಅವ್ರ ಜಾಡಿನೊಳಗೆ ನಾವು ಎಲ್ಲರೂ ಅಳಲಿ ಸೇವೆ ಮಾಡ್ಕೊತ ಒಂದು ಪಕ್ಷದ ತತ್ವ ಸಿದ್ಧಾಂತ ಇಟ್ಕೊಂಡು ನಾವೆಲ್ಲರೂ ಒಂದು ಅಣ್ಣತಮ್ಮರಾಗಿ ರೀತಿ ಒಳಗೆ ಹೋಗಬೇಕು. ಅದಕ್ಕೆ ಇಂಥ ದೊಡ್ಡರು ಎಲ್ಲ ರೀತಿ ಹೇಳಿಬಿಟ್ರು, ನಾವೇನು ಮಾತಾಡ್ಬಿಡೋದು, ದೊಡ್ಡರು ಮಾತಾಡ್ಮೇಲೆ ಸಣ್ಣರು ಮಾತಾಡ್ಬಿಡೋದು ಅಂತ ಒಂದು ರೂಲ್ ಐತಿ. ಅದಕ್ಕೆ ನಾವು ಹೆಚ್ಚು ಮಾತಾಡಬಾರ್ದು. ಅದಕ್ಕೆ ಅವ್ರು ಹೇಳಿದ ಮೇಲೆ ನಾವು ಮಾತಾಡೋದಿಲ್ಲ. ಅದಕ್ಕೆ ಅವ್ರ ಮಾರ್ಗದೊಳಸಾಗ ಹೋಗೋನು. ಮುಂದಿನ ದಿನದಲ್ಲಿ ಸಂಕನೂರು ಸಾಹೇಬರಿಗೆ ನಾವು ಏನಾರ ನಮ್ಮ ಕಾರ್ಯಕರ್ತರ ಸಮಸ್ಯೆ ಆದ ನಿಮ್ಮ ಹತ್ರ ಬಂದಾಗ ಅದು ನೀವು ಹೆಲ್ಪ್ ಮಾಡ್ರಿ ಅಂತೇಳಿ ಈ ವೇದಿಕೆ ಮುಖಾಂತರ ನಿಮ್ಗೆ ಒಂದು ಕೇಳೋಕೆ ಇಷ್ಟಪಡ್ತೀವಿ ಸಾಹೇಬ್ರೆ. ನಾವು ಹೇಳೋದಿಷ್ಟೇ, ನಾವು ಗದಗ ಜಿಲ್ಲಾದೊಳಗೆ ಅಳಲಿ ಸೇವೆ ಮಾಡ್ತೀವೋ, ದೊಡ್ಡ ಸೇವೆ ಮಾಡ್ತೀವೋ, ಮುಂದಾದ್ರೆ ನಿಮ್ಮ ಸೇವೆಗೂ ನಾವು ನಮಗೆ ಕೆಲಸ ತಗೊಳ್ರಿ ಅಂತ ನಾವು ಹೇಳುತ್ತೆ. ಅದಕ್ಕೆ ಪ್ರಧಾನಮಂತ್ರಿಗಳಿದ್ದಾಗ ವಿಶೇಷವಾಗಿ IT ಕ್ಷೇತ್ರಕ್ಕೆ, ನೀರಾವರಿ ಕ್ಷೇತ್ರಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತಮ್ಮದಾದಂಥ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರು ನಮ್ಮ ರಾಜ್ಯದ ಶಾಸಕರಾಗಿ ಮತ್ತು ಈ ರಾಜ್ಯದ ವಿವಿಧ ಇಲಾಖೆಗಳ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ತದನಂತರ ಲೋಕಸಭಾ ಸದಸ್ಯರಾಗಿ, ಪ್ರಧಾನಮಂತ್ರಿಗಳಾಗಿ, ಇವತ್ತು ರಾಜ್ಯಸಭಾ ಮೆಂಬರ್ ಆಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದು ರಾಜ್ಯದ ಅಭಿವೃದ್ಧಿ ಇರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅಪಾರವಾದಂಥ ಅನುಭವವನ್ನು ಹೊಂದಿದವರು. ಅವರಲ್ಲೇ ಅನುಭವದ ಒಂದು ದೊಡ್ಡ ಭಂಡಾರನ ಐತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ನೆಚ್ಚಿನ ಇವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ಎಚ್.ಡಿ. ದೇವರಿಗೆ ಅಪಾರವಾದಂಥ ಗೌರವ ಕೊಡುವುದನ್ನು ನಾವು ಪತ್ರಿಕೆ ಒಳಗೆ, TV ಒಳಗೆ ಸ್ವತಃ ನಾವು ನೋಡಿದ್ದೀವಿ. ಅಂದರೆ ಇಡೀ ರಾಷ್ಟ್ರ ಮೆಚ್ಚಿದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು
ದೇವೇಗೌಡರಿಗೆ ಅಪಾರದ ಗೌರವ ಕೊಡ್ತಾರ ನಾವು ಅರ್ಥೈಸ್ಕೋಬೇಕು. ಅವರು ಎಷ್ಟೊಂದು ಶ್ರೇಷ್ಠವಾದಂಥ ವ್ಯಕ್ತಿ ಇದ್ದಾರೆ ಅಂತ ನಾವು ಅರ್ಥೈಸ್ಕೋಬೇಕಾಗ್ತದೆ. ವಿಶೇಷವಾಗಿ ನಮ್ಮ ರಾಜ್ಯದೊಳಗೆ ಮುಖ್ಯಮಂತ್ರಿಗಳಿದ್ದಾಗ ನೀರಾವರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ಅವರು ಕೆಲಸ ಮಾಡಿದ್ದಾರೆ. IT ಕ್ಷೇತ್ರ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವರು ಕೆಲಸ ಮಾಡ್ಯಾರ. ಇವತ್ತು ವೈಟ್ ಫೀಲ್ಡ್ ಒಳಗೆ, ಬೆಂಗಳೂರೊಳಗೆ ವೈಟ್ ಫೀಲ್ಡ್ ಒಳಗೆ IT ಪಾರ್ಕ್ ಬಂದದಪ್ಪ ಅಂತಂದ್ರೆ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಂಥ ಒಂದು ಸಾಧನೆ. ಅಷ್ಟೇ ಅಲ್ಲಾರ್ದ ನಮಗೂ ನಿಮ್ಗೆಲ್ಲರೂ ಅತಿ ಗೊತ್ತಿದ್ದ ವಿಷಯ ಏನಪ್ಪ ಅಂದ್ರೆ ಹುಬ್ಬಳ್ಳಿ ಒಳಗೆ ಈದ್ಗಾ ಮೈದಾನದೊಳಗೆ ಅಲ್ಲ ಧ್ವಜ ಹಾರಿಸೋದ್ರ ಬಗ್ಗೆ ಹಿಂದೂ ಮುಸ್ಲಿಮರ ಜೊತೆಗೆ ಎಷ್ಟೊಂದು ಗೊಂದಲ ಗಲಾಟೆ ಇತ್ತು. ಅದನ್ನು ಅತ್ಯಂತ ಸರಳವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಈದ್ಗಾ ಮೈದಾನದ ಸಮಸ್ಯೆಯನ್ನು ಇವತ್ತು ಬಗೆಹರಿಸಿದ್ದಾರೆ. ನಾನು ಬಹಳ ಮೆಚ್ಚಿಕೊಂಡದ್ದೇನಪ್ಪ ಅಂತಂದ್ರೆ ಈ ಸ್ಥಳೀಯ ಚುನಾವಣೆ ಒಳಗೆ, ಲೋಕಲ್ ಬಾಡಿ ಎಲೆಕ್ಷನ್ ಒಳಗೆ ಬ್ಯಾಕ್ವರ್ಡ್ ಮತ್ತು ಮುಸ್ಲಿಮರಿಗೆ 4% ರಿಸರ್ವೇಶನ್ ಕೊಟ್ಟಂತ ದಾಖಲೆ ಮಾಡಿದಂಥ ಕೀರ್ತಿ. ಹಾಗೆ ಇವತ್ತು ಅವರು ಬಹಳ ವರ್ಷ, ಬಹಳ ಅಂದ್ರೆ ಬರೀ 10 ತಿಂಗಳು ಅವರು ದೇಶದ ಪ್ರಧಾನಮಂತ್ರಿಗಳಾದರು. 10 ತಿಂಗಳೊಳಗೆ ಸಾಕಷ್ಟು ಈ ದೇಶಕ್ಕೆ ಅಪಾರವಾದಂಥ ಕೆಲಸ ಮಾಡ್ಯಾರ, ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಸಂಗತಿ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದೊಳಗೆ 6 ವರ್ಷಗಟ್ಟಲೆ ಇಲೆಕ್ಷನ್ ಆಗಿರಲಿಲ್ಲ. ಇವರು ಪ್ರಧಾನಮಂತ್ರಿ ಆದ್ಮೇಲೆ ಇಲ್ಲಿ ಶಾಂತಯುತವಾಗಿ ಚುನಾವಣೆ ಪ್ರಜಾಸತ್ತಾತ್ಮಕ ನಮ್ಮ ತತ್ವ ಏನಿಲ್ಲ, ಡೆಮೊಕ್ರೆಟಿಕ್ ಸೆಟಪ್ ಚುನಾವಣೆ ಮಾಡಿ ಶಾಂತಯುತವಾಗಿ ಚುನಾವಣೆ ಮಾಡಿ ಅಲ್ಲಿ ಅಧಿಕಾರ MLA ಏನೋ ವಿಧಾನಸಭೆ ಚುನಾವಣೆಯನ್ನು ಮಾಡಿದರು. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರ್ಯಗಳನ್ನು ಮಾಡ್ಯಾರ. ವಿಶೇಷವಾಗಿ ಬಾಂಗ್ಲಾದೇಶದ ಜೊತೆಗೆ ಈ ಗಂಗಾ ನದಿ ನೀರಿನ ಹಂಚಿಕೆ ಸಮಸ್ಯೆ ಇತ್ತು. ಆ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕೂಡ ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರು ಮಾಡಿದ್ದಾರೆ. ಹೀಗೆ ಒಟ್ಟಾರೆ ಮಾನ್ಯ ಶ್ರೀ HD ದೇವೇಗೌಡರು ಈ ರಾಜ್ಯಕ್ಕೆ, ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ನೋಡಿ, 94 ಆದರೂ ಕೂಡ ಇವತ್ತಿಗೆ ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಅರ್ಥೈಸ್ಕೋಬೇಕು ಅಂದ್ರೆ ಇನ್ನೂ ಎಷ್ಟು ಜನಸೇವೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಹೇಳ್ತೀವಿ, ಜನಸೇವೆಯ ಜನಾರ್ದನ ಸೇವೆ ಅಂತ. ಇನ್ನೂ ಜನಸೇವೆ ಮಾಡ್ಬೇಕಂತ ತಿಳ್ಕೊಂಡು ಅವರಲ್ಲಿ ಎಷ್ಟೊಂದು ಆಸಕ್ತಿ ಇದೆ ಅನ್ನೋದು ನಾವು ಅರ್ಥೈಸ್ಬೇಕಾಗ್ತದೆ. ಹಾಗಾಗಿ ದೇವರು ಅವ್ರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಕೊಡಲಿ, ಸಂಪತ್ತು ಕೊಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯ ಕೊಡಲಿ. ಅವ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಆಗಲಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ, ಯುವ ಘಟಕದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ವಂಚಿ ನಾನು ಮಾತನಾಡ್ತೀನಿ.